ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಸುರೇಶ್ ಹೆಸರಿನಲ್ಲಿ ಗೋಲ್ಡ್ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಸಿಐಡಿ ತನಿಖೆಯಲ್ಲಿ ಐಶ್ವರ್ಯ ಕಳ್ಳಾಟ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಯಲಾಗಿದೆ. ಐಶ್ವರ್ಯ ನವ್ಯಶ್ರೀ ಹೆಸರಿನಲ್ಲಿ 2 ಆಧಾರ್ ಕಾರ್ಡ್ ಅನ್ನು ಬಳಕೆ ಮಾಡಲಾಗಿದೆ. 2 ಹೆಸರು, ನಾನಾ ವೇಷ, 100 ಕೋಟಿ ವಂಚನೆಯನ್ನ ಮಾಡಿರುವಂತಹ ಆರೋಪ ಐಶ್ವರ್ಯ ಮತ್ತು ಪತಿಗೆ ನಿರೀಕ್ಷಣಾ ಬೇಲು ಕೂಡ ಇದೀಗ ನಕಾರ ಹೂಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಾಜ್ಯದ ಹೈ ಪ್ರೊಫೈಲ್ ಗೋಲ್ಡ್ ವಂಚನೆಯ ಆರೋಪದಲ್ಲಿ ಸಿಲುಕಿರುವಂತಹ ಐಶ್ವರ್ಯ ಗೌಡ 2 ಹೆಸರು ಹಾಗೆ ನಾನಾ ವೇಷ ಧರಿಸಿ ಸುಮಾರು 100 ಕೋಟಿ ರೂಪಾಯಿ ಮೊತ್ತದ ವಂಚನೆಯನ್ನ ಎಸಗಿದ್ದಾರೆ ಅಂತ ಹೇಳಿ ಸಿಐಟಿ ಈಗ ಪ್ರತಿಪಾದಿಸಿದೆ. ಕಳೆದ ವರ್ಷದಿಂದ ಬಂಧನದ ವಿನಾಯಿತಿಯನ್ನ ಪಡೆದು ಸಿಐಟಿ ವಿಚಾರಣೆಯಿಂದ ಬಚಾವಾಗಿದ್ದಂತಹ 34 ವರ್ಷದ ಐಶ್ವರ್ಯ ಗೌಡ ಹಾಗೆ ಅವರ ಪತಿ ಕೆಎನ್ ಹರೀಶ್ಗೆ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಸೆಷನ್ಸ್ ನ್ಯಾಯಾಲಯ ನಿರಾಕರಿಸಿದೆ. ಹೀಗಾಗಿ ವಂಚಕರು ದಂಪತಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಐಶ್ವರ್ಯ ದಂಪತಿಗೆ ನಿರೀಕ್ಷಣಾ ಜಾಮೀನಿಗೆ ಪ್ರಬಲವಾದಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಸಿಐಟಿ ಅಧಿಕಾರಿಗಳು ಐಶ್ವರ್ಯ ಗೌಡ ಅವರು ಮಾಜಿ ಸಂಸದ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು 100 ಮಂದಿಗೆ ವಂಚಿಸಿರೋದನ್ನ ಎಳೆಯಾಗಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಮಂಡ್ಯದ ಮಳವಳ್ಳಿ ತಾಲೂಕು ಕಿರುಗಾವಲು ಗ್ರಾಮದ ಐಶ್ವರ್ಯ 2017ರಿಂದ ಈ ರೀತಿಯಾದಂತಹ ವಂಚನೆಯನ್ನ ಆರಂಭ ಮಾಡಿದ್ದಾರೆ. ವಂಚನೆಯ ಸಲುವಾಗಿಯೇ ಐಶ್ವರ್ಯ ಗೌಡ ಹಾಗೆ ನವೇಶ್ ಹೆಸರಿನಲ್ಲಿ 2 ಆಧಾರ್ ಕಾರ್ಡ್ ಇತ್ತು ಅನ್ನೋದು ಕೂಡ ಬಯಲಾಗಿದೆ. ಹಾಗೆ ಡಿಕೆ ಸುರೇಶ್ ಸೋದರಿ ಅಂತ ಹೇಳಿ ಬಿಲ್ಡಪ್ ಕೊಡ್ಕೊಂಡು ವಂಚನೆಯನ್ನ ಮಾಡಿದ್ದಾರೆ. 100 ಮಂದಿಗೆ ವಂಚನೆಯನ್ನ ಮಾಡಿರುವುದನ್ನ ಸದ್ಯ ಸಿಐಡಿ ತಂಡ ಬಿಚ್ಚಿಟ್ಟಿದೆ. ಅಣ್ಣಮ್ಮ ರಾಜ್ಯೋತ್ಸವಗಳಲ್ಲಿ ರಾಜಕಾರಣಿಗಳ ಆಹ್ವಾನ ಮಾಡಿರೋದು ಜೊತೆಗೆ ರಾಜಕೀಯ ನಂಟು ಇತ್ತು ಅನ್ನೋದನ್ನ ಕೂಡ ಇಡೀ ತಂಡ ಈಗ ಬಯಲು ಮಾಡಿದೆ. ಶಾಸಕ ವಿನಯ್ ಕುಲಕರ್ಣಿಗೆ 24 ಕೋಟಿ ರೂಪಾಯಿ ಸಾಲ ನೀಡಿದ್ದು ಮಂಡ್ಯದ ಮಳವಳ್ಳಿಯ ಕಿರುಗಾವಲು ಗ್ರಾಮದವಳು. ಅಂದ್ರೆ ಈ ರೀತಿಯಾಗಿ ಸಿಐಡಿ ತಂಡ ಇವರು ಮಾಡಿರುವಂತಹ ಕಳ್ಳಾಟವನ್ನ ಒಂದೊಂದಾಗಿ ಬಯಲು ಮಾಡಲಾಗಿದೆ. 2017ರಿಂದಲೂ ಕೂಡ ಈ ರೀತಿಯಾದಂತಹ ವಂಚನೆಯನ್ನ ಆರಂಭ ಮಾಡಿದ್ದಾರೆ. ವಂಚನೆಯ ಸಲುವಾಗಿಯೇ ಐಶ್ವರ್ಯ ಗೌಡ ಹಾಗೆ ನವ್ಯಶ್ರೀ ಹೆಸರಿನಲ್ಲಿ 2 ಪ್ರತ್ಯೇಕ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ. 2ರಲ್ಲೂ ಕೂಡ ತಂದೆ ಜನ್ಮ ದಿನಾಂಕಗಳನ್ನ ಪ್ರತ್ಯೇಕವಾಗಿ ನಮೂದಿಸಿದ್ದಾರೆ. ತನ್ನ ಹೆಸರನ್ನ ಬದಲಾವಣೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಡಿಕೆ ಸುರೇಶ್ ಹೆಸರಿನಲ್ಲಿ ಗೋಲ್ಡ್ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಸಿಐಡಿ ತಂಡ ಏನೆಲ್ಲ ಅಂಶಗಳನ್ನ ರಿವೀಲ್ ಮಾಡಿದೆ, ಮತ್ತೆ ಬಂಧನದ ಭೀತಿಯಲ್ಲಿದ್ದಾರೆ, ಹೇಗೆ? ದಿವ್ಯಾದಾಸ್, ಗೋಲ್ಡ್ ವಂಚನೆ ಆರೋಪ ಎದುರಿಸುತ್ತಿರುವ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಹರೀಶ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸೆಷನ್ಸ್ ನ್ಯಾಯಾಲಯ ವಜಾಗೊಳಿಸಿದೆ. ಹೀಗಾಗಿ ರಾಜಕಾರಣಿಗಳ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನಕಲಿ ದಾಖಲೆ ಹಾಗೂ ಐಷಾರಾಮಿ ಜೀವನದ ಮೂಲಕ ಜನರನ್ನ ನಂಬಿಸಿ ವಂಚಿಸುತ್ತಿದ್ದ ಈ ದಂಪತಿಗೆ ಈಗ ಬಂಧನ ಭೀತಿ ಎದುರಾಗಿದೆ ಹೇಳ್ಬೋದು. ತನಿಖೆಗೆ ಸಹಕರಿಸದ ಹಿನ್ನೆಲೆ ಹೈಕೋರ್ಟ್ ಆದೇಶ ದುರ್ಬಳಕೆ ಮಾಡಿಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಸಿಐಡಿ ವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲು ಕೂಡ ಸಜ್ಜಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿತ್ತು. ಯಾವುದೇ ಕೋರ್ಟ್ ಜಾಮೀನನ್ನ ನೀಡುವಾಗ ಕೆಲವೊಂದು ಷರತ್ತನ್ನ ಹಾಕಿರುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಯಾರು ಆರೋಪಿಗಳು ಇರ್ತಾರೆ ಅವರು ಪಾಲಿಸಬೇಕಾಗುತ್ತೆ. ಅದನ್ನ ಈ ದಂಪತಿಗಳು ಗಾಳಿಗೆ ತೂರಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಐಶ್ವರ್ಯ ನವ್ಯಶ್ರೀ ಹೆಸರಲ್ಲಿ 2 ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಹಾಗೇನೆ ಗನ್ ಮ್ಯಾನ್ ಅನ್ನು ಇಟ್ಕೊಂಡು ಬಾಡಿಗಾರ್ಡ್ ಗಳ ಜೊತೆ ಸುತ್ತಾಟ ಮಾಡಿದ್ದಾಳೆ. ಅಣ್ಣಮ್ಮ ರಾಜ್ಯೋತ್ಸವ ಉತ್ಸವಗಳಲ್ಲಿ ರಾಜಕಾರಣಿಗಳ ಉಪಸ್ಥಿತಿಯೊಂದಿಗೆ ಡಿಕೆ ಸುರೇಶ್ ಸೋದರಿ ಎಂದು ಬಿಲ್ಡಪ್ ಕೊಟ್ಟು ವಂಚನೆಯನ್ನ ಕೂಡ ಮಾಡಿರುವಂತದ್ದು. ಇದೊಂದು ರಾಜ್ಯದ ಹೈ ಪ್ರೊಫೈಲ್ ಗೋಲ್ಡ್ ವಂಚನೆ ಆರೋಪ ಅಂತಾನೆ ಹೇಳ್ಬೋದು. ಸುಮಾರು ನಾನಾ ವೇಷ ಧರಿಸಿ 100 ಕೋಟಿ ರು ಮೊತ್ತದ ವಂಚನೆಯನ್ನ ಕೂಡ ಎಸಗಿರುವಂತದ್ದು. ಈ ಸಂದರ್ಭ ಅಂದ್ರೆ ಅಪರಾಧ ತನಿಖಾ ವಿಭಾಗ ಸಿಐಡಿ ಏನಿದೆ ಅದರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಈಗಾಗಲೇ ಆರೋಪಿಗಳ ವಿರುದ್ಧ ಇರುವಂತಹ ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕುವುದರಲ್ಲಿ ಸಿಐಡಿ ಯಶಸ್ವಿಯಾಗಿದೆ. ಪ್ರಮುಖವಾಗಿ ಈಗಾಗಲೇ ಐಶ್ವರ್ಯ ಹಾಗೇನೆ ದಂಪತಿಗೆ ನಿರೀಕ್ಷಣಾ ಜಾಮೀನಿಗೆ ಪ್ರಬಲ ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಸಿಐಡಿ ಅಧಿಕಾರಿಗಳು ಈಗ ಅವರನ್ನ ಬಂಧಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈಕೆ ಮಂಡ್ಯದ ಮಳವಳ್ಳಿ ತಾಲೂಕು ಕಿರುಗಾವಲು ಗ್ರಾಮದ ಅವಳು. 2017ರಿಂದ ಈ ರೀತಿಯಾಗಿ ವಂಚನೆ ಮಾಡ್ತಿರುವಂತಹ ವಿಚಾರ ಕೂಡ ಸಿಐಡಿ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಅದರಲ್ಲೂ ಕೂಡ ಅಂದ್ರೆ ಓರ್ವ ವ್ಯಕ್ತಿ ಯಾರೇ ಆಗಿರ್ಲಿ 1 ಆಧಾರ್ ಕಾರ್ಡ್ ಅನ್ನ ಬಳಕೆ ಮಾಡ್ಬೋದು. ಆದ್ರೆ 2 ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಜನರನ್ನ ನಂಬಿಸಿ ಮೋಸ ಮಾಡೋದಕ್ಕೆ ಐಶ್ವರ್ಯ ಗೌಡ ಏನೆಲ್ಲ ಮಾಡಿದ್ದಾಳೆ ಅನ್ನೋದಕ್ಕೆ ಕೂಡ ಈಗಾಗಲೇ
ಸಿಐಡಿಯ ಕೆಲ ತನಿಖೆಯಲ್ಲಿ ಕೂಡ ವಿಚಾರಗಳು ಬಯಲಾಗಿದೆ. ಅದರಲ್ಲೂ 2 ಆಧಾರ್ ಕಾರ್ಡ್ ಏನ್ ಮಾಡಿದ್ದಾರೆ, 2ರಲ್ಲೂ ತಂದೆ ಹಾಗೇನೆ ಜನ್ಮ ದಿನಾಂಕಗಳನ್ನ ಪ್ರತ್ಯೇಕವಾಗಿ ನಮೂದಿಸಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಈಕೆ ಮರ್ಸಿಡಿಸ್ ಬೆಂಜ್ ಆಗಿರ್ಬೋದು, ಜಾಗ್ವಾರ್ ಕಾರ್ ಆಗಿರ್ಬೋದು, ಆಡಿ 6 ಆಗಿರ್ಬೋದು, ಐಷಾರಾಮಿಗ ಕಾರುಗಳನ್ನ ಕೂಡ ಹೊಂದಿರೋ ವಿಚಾರ ಕೂಡ ಈಗಾಗಲೇ ತನಿಖೆಯಲ್ಲಿ ಬಯಲಾಗಿ ಅದನ್ನ ಸೀಸ್ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಈಗಾಗಲೇ ಕಲೆ ಹಾಕ್ತಾ ಇರುವಂತ. ಅಷ್ಟು ಮಾತ್ರವಲ್ಲದೆ ಅಂದ್ರೆ DK ಸೋದರಿಯ ನೆಪವನ್ನ ಇಟ್ಟುಕೊಂಡು ಯಾವ ರೀತಿ ಜನರನ್ನ ಮರಳು ಮಾಡಿದ್ದಾಳೆ ಅನ್ನೋದಕ್ಕೆ ಕೂಡ ಈಗಾಗಲೇ ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಬೇರೆಯವರ DK ಅವರ ಸೋದರಿ ಅಂತ ಹೇಳ್ಕೊಂಡು ಕನ್ನಡ ರಾಜ್ಯೋತ್ಸವ ಅನ್ನಮದೇವಿ ಫೋಟೋಗಳನ್ನ ತೋರಿಸ್ಕೊಂಡು ರಿಯಲ್ ಎಸ್ಟೇಟ್ಗೆ ಜನರನ್ನ ನಂಬಿಸಿ ಚಿನ್ನದ ಹೂಡಿಕೆಯನ್ನ ಕೂಡ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಗಳು ಈಗಾಗಲೇ CID ತನಿಖಾಧಿಕಾರಿಗಳ ಕೈಯಲ್ಲಿರುವಂತದ್ದು. ಬರೋಬ್ಬರಿ 100 ಕೋಟಿ ರೂಪಾಯಿ ಅಂದ್ರೆ ಏನು ವಂಚನೆ ಮಾಡಿದಾಳೆ, ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಕೂಡ ಇರುವ ಕಾರಣ ಅದು ಕೂಡ ನ್ಯಾಯಾಲಯದ ಆದೇಶವನ್ನ ಈಕೆ ಏನು ಸರಿಯಾದ ರೀತಿ ಪಾಲಿಸದೇ ಇರೋ ಕಾರಣ ಸದ್ಯ ಈಗಾಗಲೇ ಕೆಲ ಹಂತದ ನ್ಯಾಯದಲ್ಲಿ ಈಕೆಯ ಜಾಮೀನು ಅರ್ಜಿ ರಿಜೆಕ್ಟ್ ಆದ ಕಾರಣ ಈಕೆಯನ್ನ ಬಂಧಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕೂಡ CID ಪೊಲೀಸರು ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ಈಕೆಯನ್ನ ಇವತ್ತು ಅಥವಾ ನಾಳೆ ಬಂಧಿಸುವ ಎಲ್ಲಾ ಲಕ್ಷಣಗಳು ಕೂಡ ಇರುವಂತದ್ದು. ಸೊ ಈಕೆಗೆ ಮತ್ತೆ ದಾರಿ ಏನಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು. ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ CID ವಕೀಲರು ಮತ್ತೆ ಅಲ್ಲಿ ಆಕ್ಷೇಪಣೆ ಎತ್ತುವ ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನ ಮಾಡಿದೆ. ಯಾಕಂದ್ರೆ ಹೈಕೋರ್ಟ್ ಅನ್ನ ಈಕೆ ದುರ್ಬಳಕೆ ಮಾಡಿರೋದು ಇಲ್ಲಿ ನ್ಯಾಯಾಲಯದ ಗಮನಕ್ಕೆ ಕೂಡ ತಂದಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.